ಪ್ರೀತಿಯ ರೂಪ. ನಾವಿವತ್ತು ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ. ಅಜ್ಜಿ ಊರಲ್ಲಿ ಅಕ್ಕ, ನಮ್ಮ ಮಾವ, ಮಗಳು ಎಲ್ಲರೂ ಬಂದಿದ್ದಾರೆ. ನಮ್ಮ ಅಕ್ಕರೆಲ್ಲ ಬಂದಿದ್ದಾರೆ. ಸೊ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀವಿ. ಜಾಸ್ತಿ ದಿನ ಆಯಿತು ಊರಿಗೆ ಹೋಗಿ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಬನ್ನಿ ಹೋಗೋಣ. ನನ್ನ ಮಗು ನೋಡಿ, ವೆರಿ ಸಿನ್ಸಿಯರ್. ಕಾರ್ ಒಳಗಡೆನೆ ಬರ್ಕೊಂಡು ಕೂತ್ಬಿಟ್ಟಿದ್ದಾನಪ್ಪ ಹೋಮ್ವರ್ಕ್. ನನ್ನ ಮಗಳು ನೋಡ್ರಪ್ಪ, ಮಲ್ಕೊಳ್ಳೆ ಅಂದ್ರು ಮಲ್ಕೊಳ್ತಾ ಇಲ್ಲ. ಬೆಳಗ್ಗೆಯಿಂದ ಒಂದು ಟೈಮ್ ಮಲಗಿದಾಳೆ ಅಷ್ಟೇ. ದ ವೇ ಇಲ್ಲೊಂದು ಕೆರೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಕೆರೆ ಅಂತ. ತುಂಬಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಇನ್ನೊಂದು ಲಾರಿ ನೋಡಿ, ಯಾವುದೋ ಪೆಟ್ರೋಲ್ ಲಾರಿ ಏನೋ ಕಟ್ಟಾಗಿದೆ ಅಂತೆ, ನಿಂತ್ಬಿಟ್ಟಿದೆ ಪಾಪ ಮಧ್ಯ ರೋಡಲ್ಲಿ. ಡೀಸೆಲ್ ಬೇಕಾಗಿತ್ತು, ಡೀಸೆಲ್ ಹಾಕಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ನೋಡಿ, ಇದೇ ನಮ್ಮ ಹುಳಿಯಾರು. 2 ತಿಂಗಳಾಯ್ತು ಬಂದು ಹುಳಿಯಾರ ಕಡೆ. ಏನೋ ಟ್ಯಾಂಕ್ ಎಲ್ಲ ಕಟ್ತಿದ್ದಾರೆ. ಇಲ್ಲೊಂದು ರೈಟಿಗೆ ಟರ್ನಿಂಗ್ ಬರುತ್ತೆ. ನಮ್ಮ ಮನೆಯವರ ಅಕ್ಕನ ಮನೆ ಇಲ್ಲೇ ಇರೋದು. ಸೊ ಅವರ ಮನೆಗೆ ಒಂದು ವಿಸಿಟ್ ಕೊಟ್ಬಿಟ್ಟು ಅವರನ್ನು ಮಾತಾಡಿಸ್ಕೊಂಡು ಆಮೇಲೆ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ. ನೋಡೋಣ ಇವರ ರಿಯಾಕ್ಷನ್ ಹೇಗಿರುತ್ತೆ. ಹೇಳಿಲ್ಲ ಬರ್ತಿದ್ದೀವಿ ಅಂತ, ಹಾಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಬಾಬು ಏನೋ ಬಾಬು ಹಂಗೆ ಹೊಸ ಜಾಗ, ಹೊಸ ಮುಖಗಳಾಗಿರೋದ್ರಿಂದ ನನ್ನ ಮಗಳು ಅವ್ರ ಅತ್ತೆ ಮಾವ ಮಾತಾಡ್ಸಿದ್ರೆ ಅರ್ಧ ಗಂಟೆ ಇದ್ಬಿಟ್ಟು ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟ್ಬಿಟ್ವಿ. ಇದೇ ನಮ್ಮ ಹುಳಿಯಾರ ಬಸ್ ಸ್ಟ್ಯಾಂಡ್. ನೋಡಿ ಹೇಗಿತ್ತು, ಹೇಗಾಗಿದೆ, ಇಂಪ್ರೂವ್ಮೆಂಟ್ ಆಗಿದೆ. ಮತ್ತೆ ಅಲ್ಲಿಂದ ನಮ್ಮ ಪ್ರಯಾಣ ಅಜ್ಜಿ ಹೋಗಡೆ. ಹುಳಿಯಾರಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ, ಒಂದು 3 ಕಿಲೋಮೀಟರ್ ಆಗುತ್ತೆ ಅಜ್ಜಿ ಊರು. ಹೋಗ್ತಾ ಇದ್ದೀವಿ. ಎಲ್ಲರೂ ನಮಗೋಸ್ಕರ ಕಾಯ್ತಿದ್ದಾರೆ. ಓಕೆ, ಊರೊಳಗಡೆ ಎಂಟ್ರಿ ಕೊಟ್ವಿ. ಊರು ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಅಜ್ಜಿ ಮನೆಗಳಿದೆ. ಹಳ್ಳಿ ವಾತಾವರಣನೇ ಚಂದ ನೋಡಿ, ಎಷ್ಟು ಚೆನ್ನಾಗಿ ಕೂತಿದ್ದಾರೆ. ಹಸು ಕರುಗಳೆಲ್ಲ ಮನೆ ಕಡೆ ಹೋಗ್ತಿದೆ. ಓಕೆ, ಊರೊಳಗಡೆ ಎಂಟ್ರಿ ಕೊಟ್ವಿ. ಊರು ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಅಜ್ಜಿ ಮನೆಗಳಿದೆ. ಇದೇ ನೋಡಿ ನಮ್ಮ ಅಜ್ಜಿಯ ಮನೆಯ ಎಂಟ್ರೆನ್ಸ್. ದಿಸ್ ಈಸ್ ತಿಮ್ಮನಾಯಕನ ಪಾಳ್ಯ. ರೋಡಲ್ಲಿ ನನ್ನ ತಮ್ಮ ಮತ್ತು ನಮ್ಮ ಮಾವ ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ಗೊತ್ತಿಲ್ಲ ಅವ್ರಿಗೆ ಬರ್ತೀವಿ ಅಂತ. ನಾವು ರಿಯಾಕ್ಷನ್ ನೋಡಿ ಹೇಗಿದೆ ಅಂತ. ಇವನೇ ನನ್ನ ತಮ್ಮ ನೋಡಿ. ನಾವಲ್ಲಿಗೆ ಎಂಟ್ರಿ ಕೊಟ್ಟಿದ ತಕ್ಷಣ ನಮ್ಮ ಅಕ್ಕನ ಮಕ್ಕಳು ಬಂದರು. ಪಾಪನ ಎತ್ಕೊಳಕ್ಕೆ ಹೋದ್ರು. ಅವ್ಳು ಗೊತ್ತಲ್ಲ, ಪರಿಚಯ ಬೇರೆ ಇರೋದಿಲ್ಲ, ಹಾಗಾಗಿ ಹೋಗ್ತಾ ಇರಲಿಲ್ಲ, ಅಳ್ತಾನೇ ಇದ್ಲು. ಈ ನಮ್ಮ ಅಜ್ಜ, ಅವ್ರ ಪಕ್ಕದಲ್ಲಿ ಕೂತಿರೋದು ಅವರ ಅಣ್ಣ. ಇವ್ರದ್ದು ಎಂಥ ಬಾಂಡಿಂಗ್ ನೋಡಿ. ಈ ವಯಸ್ಸಲ್ಲಿ ಕೂಡ ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಎಷ್ಟು ಚೆನ್ನಾಗಿ ಕುತ್ಕೊಂಡು ಮಾತಾಡ್ತಿದ್ದಾರೆ. ಇವರೆಲ್ಲ ಇಲ್ಲೇ ಅಕ್ಕಪಕ್ಕ ಮನೆಗಳಲ್ಲೇ ಇರೋದು. ನಾವು ಅಲ್ಲಿಗೆ ಹೋಗಿ ಕಾಫಿ ಕುಡಿದು ರಿಲ್ಯಾಕ್ಸ್ ಮಾಡೋ ಅಷ್ಟರಲ್ಲಿ ನನ್ನ ತಮ್ಮ, ಅವ್ರ ಮಿಸ್ಸಸ್ಸು, ನಮ್ಮಮ್ಮ, ನಮ್ಮಪ್ಪ, ನಮ್ಮ ದೊಡ್ಡಪ್ಪ ಎಲ್ಲ ಬಂದರು. ನನ್ನ ತಮ್ಮ ಮಿಸ್ಸಸ್ ಬಂದಿದ್ದ ತಕ್ಷಣ ಪಾಪುನ ಎತ್ಕೊಳೋದಕ್ಕೆ ಬಂದರು. ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಪರಿಚಯ ಇಲ್ವಲ್ಲ, ಹಾಗಾಗಿ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಹಾಗೆ ಎಲ್ಲರೂ ಒಂದು ಕಡೆ ಸೇರಿದ್ರು. ಖುಷಿಯಿಂದ ಮಾತಾಡ್ತಿದ್ದಾರೆ ನೋಡಿ.
ಕರುಳಿನ ಬಳ್ಳಿಯ ಸೋಕಿದರೆ ಕಣ್ಣಲ್ಲಿ ಸ್ವಾತಿ ಮುತ್ತಂತೆ ತಲೆಮಾರುಗಳೇ ತಲೆಬಾಗಿ ಮಕ್ಕಳ ನಗುವಿಗೆ ಮರುಳಾಗಿ ನಲಿವುದೆ ನಂಟಿನ ಕಥೆಯಂತೆ ಅಜ್ಜಾಲದ ಮರ ಅಜ್ಜಿ ಮಾವಿನ ಮರ ಹಕ್ಕಿ. ಓಕೆ, ನಾವೆಲ್ಲ ಮಾತಾಡೋ ಅಷ್ಟರಲ್ಲಿ ಬಿಸಿ ಬಿಸಿ ಮುದ್ದೆ ಚಿಕನ್ ಸಾಂಬಾರು ರೆಡಿಯಾಗಿತ್ತು. ಟೈಮ್ ಆಗುತ್ತೆ ಹೊರಡೋದಕ್ಕೆ ಅಂತೇಳಿ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಎಷ್ಟು ಖುಷಿ ಅಲ್ವಾ. ನೋಡಿ, ಇವ್ನು ನನ್ನ ತಮ್ಮನ ಮಗ, ಯಾರು ಕರೆದ್ರೂ ಬರ್ತಾನೆ, ಅಳಲ್ಲ, ಕ್ಯೂಟಾಗಿದ್ದಾನೆ ನೋಡಿ. ಜುಟ್ಟು ನೋಡಿ ಅವನದು ಹೇಗಿದೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. 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 ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ನಂತರ ಎಲೆಡಿಕೆಯನ್ನು ಹಾಕ್ಕೊಂಡ್ವಿ. ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡಿವಿ. ಮಕ್ಕಳ ಜೊತೆ ಎಲ್ಲ ಆಟ ಆಡಿದ್ರು. ಅಷ್ಟೊತ್ತಿಗಾಗಲೇ 8 ಗಂಟೆ ಆಗೋಗ್ಬಿಟ್ಟಿತ್ತು. ಪಾಪು ಬೇರೆ ಬೆಳಗ್ಗೆಯಿಂದ ಮಲಗಿರಲಿಲ್ಲ. 1 ಟೈಮ್ ಮಾತ್ರ ಮಲಗಿದ್ಲು, ಹಾಗಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾವು 8:15 ಅಷ್ಟರಲ್ಲಿ ಅಲ್ಲಿ ಬಿಟ್ಬಿಟ್ಟು ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಹೊರಟ್ವಿ. ನಾವು ಅಲ್ಲಿಂದ ಬಿಟ್ಟಿದ ತಕ್ಷಣ ಒಂದು 10 ನಿಮಿಷಕ್ಕೆಲ್ಲ ನನ್ನ ಮಗಳು ನಿದ್ದೆ ಹೋಗ್ಬಿಟ್ಲು. ಸೊ ನಿದ್ದೆಯಲ್ಲೇ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ 9:15 ಆಗೋಗ್ಬಿಟ್ಟಿತ್ತು. ಸೊ ಎಲ್ಲಾದರೂ ಹೋಗಿ ಬಂದರೆ ತುಂಬ ಸುಸ್ತಾಗುತ್ತೆ. ಹಾಗಾಗಿ ಬಂದಿದ್ದ ತಕ್ಷಣ ಮಗು ಬೇರೆ ನಿದ್ದೆಯಲ್ಲಿ ಇದ್ಲಲ್ಲ, ಏನೂ ಕೆಲಸ ಮಾಡೋಕ್ಕೆ ಹೋಗಿಲ್ಲ, ಮಲಗಿಬಿಟ್ವಿ. ಸೊ ಇದು ನನ್ನ ಇವತ್ತಿನ ಫ್ಯಾಮಿಲಿ ಮೀಟಿಂಗ್ ಡೇ. ಹೇಗಿದೆ ನಮ್ಮ ಫ್ಯಾಮಿಲಿ? ಹೇಗಿತ್ತು? ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಎವ್ರಿಬಡಿ.